ಕ್ರೈಸ್ತಲ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ದೇವರೊಂದು ವಾಕ್ಯವನ್ನು ನಾವು ನೋಡುವುದಾದರೆ, ಡಿಸೆಂಬರ್ ತಿಂಗಳು ಬಂದ್ರೆ ಎಲ್ಲ ಕ್ರೈಸ್ತರಿಗೂ ಜ್ಞಾಪಕವಾಗುವಂತ ಒಂದು ವಿಷಯ, ಅದು ಯೇಸುವಿನ ಜನನ, ಅಂದ್ರೆ ಅದು ಕ್ರಿಸ್ಮಸ್ ಎಂಬುದಾಗಿ. ಹಾಗಾದ್ರೆ ಒಂದು ಕ್ರಿಸ್ಮಸ್ ನ ಕುರಿತಾಗಿ, ಯೇಸುವಿನ ಜನನದ ಕುರಿತಾಗಿ ಕೆಲವೊಂದು ಸತ್ಯಾರ್ಥಗಳನ್ನು ನಾವಿತ್ತು ಧ್ಯಾನಿಸೋರಾಗಿರೋಣ. ಅದು ಸತ್ಯವೇದದಿಂದ ನಾವು ನೋಡಿ ಅದನ್ನು ನಾವು ಧ್ಯಾನಿಸಿ ಅದನ್ನು ನಾವು ಇವತ್ತು ತಿಳಿದುಕೊಳ್ಳಲಾಗಿರೋಣ. ನೋಡಿ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ 7ನೇ ಅಧ್ಯಾಯ 14ನೇ ವಚನ ಈ ರೀತಿ ಹೇಳಲು ಕೇಳ್ತದೆ: ಇದಾದರಿಂದ ಕರ್ತನು ತಾನೇ ನಿಮಗೊಂದು ಗುರುತನ್ನು ಕೊಡುವನು, ಇದೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಹೆಸರಿಡುವಳು. ನೋಡಿ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾದ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದೊಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹೆರುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು. ಆದ್ರೆ ನಾವು ಹೊಸ ಒಡಂಬಡಿಕೆಗೆ ಬರುವುದಾದರೆ, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೆ ಇರುವಂತ ವ್ಯತ್ಯಾಸ ಕಾಲಗಳು ಎಷ್ಟು ಅಂದ್ರೆ ಅದು 400 ವರ್ಷ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ಮತ್ತೊಂದು ಬರೆದ ಸುವಾರ್ತೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನು ಪ್ರವಾದಿ ಮುಖಾಂತರ ಹೇಳಿದ ಮಾತು ನೆರವೇರಿತು. ಏನು ಮಾತು ಎಂಬುದಾಗಿ ನಾವು ನೋಡುವುದಾದರೆ, ನೀನು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತ ಮಾತು ತಂದೆಯಾದ ದೇವರು ಹೊಸ ಒಡಂಬಡಿಕೆಯಲ್ಲಿ ಅದನ್ನು ನೆರವೇರಿಸ್ತಾ ಇದ್ದಾನೆ. ಇದೆಲ್ಲರಿಗೂ ನಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಮರಿಯಳು ಯೇಸುವಿಗೆ ಜನ್ಮವನ್ನು ನೀಡ್ತಾಳೆ ಎಂಬುದಾಗಿ ಎಲ್ಲರಿಗೂ ಗೊತ್ತು. ಆದರೆ ಮರಿಯಳು ಯೇಸುವಿಗೆ ಜನ್ಮವನ್ನು ಎಲ್ಲಿ ಕೊಟ್ಟಳು ಎಂಬುದೇ ನಮಗೆ ಗೊತ್ತಿಲ್ಲದ ವಿಷಯ. ಅನೇಕರು ಹೇಳ್ತಾರೆ ಯೇಸುವಿಗೆ ಛತ್ರದಲ್ಲಿ ಜನ್ಮವನ್ನು ಕೊಟ್ಟಳು. ಇನ್ನು ಅನೇಕರು ಹೇಳ್ತಾರೆ ಯೇಸುವಿಗೆ ಮರಿಯಳು ಗೋಧಲಿಯಲ್ಲಿ ಜನ್ಮವನ್ನು ಕೊಟ್ಟಳು ಎಂಬುದಾಗಿ. ಆದ್ರೆ ಇವತ್ತು ನಾವು ಸತ್ಯ ನಾವಿತ್ತು ತಿಳಿದುಕೊಳ್ಳಬೇಕೇನಂದ್ರೆ, ದೇವರ ವಾಕ್ಯ ಹೇಳಲ್ಪಡ್ತಾ ಇದ್ದು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 6-7ನೇ ವಚನದಲ್ಲಿ ಸ್ಪಷ್ಟವಾಗಿದೆ ನೋಡ್ರಿ. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು, ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆ ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋಗಲಿಯಲ್ಲಿ ಮಲಗಿಸಿದಳು. ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ನಾವೆಲ್ಲರೂ ವಿಚಾರ ಆಲೋಚನೆ ಮಾಡಬೇಕು. ಯೇಸುವಿಗೆ ಮರಿಯಳು ಜನ್ಮ ನೀಡಿದ್ದು ಗೋಗಲಿಯಲ್ಲೋ ಛತ್ರದಲ್ಲೋ ಅಲ್ಲ. ಅವರು ಯೋಸೇಫನ ಜೊತೆ ಮರಿಯಳು ದಾರಿಯಲ್ಲಿ ಬರುವಾಗಲೇ ಆಕೆ ಯೇಸುವಿಗೆ ಜನ್ಮವನ್ನು ನೀಡಿದ್ದಾಳೆ. ಹಾಗಾದ್ರೆ ಇವತ್ತು ಅನೇಕರು ಸತ್ಯವನ್ನು ಅಸತ್ಯವಾಗಿ ಅವರು ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಯೇಸುವಿಗೆ ಮರಿಯಳು ಗೋಧಲಿಯಲ್ಲಿ ಜನ್ಮ ಕೊಟ್ಟಳು ಎಂಬುದಲ್ಲ. ಇವತ್ತು ದೇವರ ವಾಕ್ಯವನ್ನು ನಾವು ಓದಿ ಧ್ಯಾನಿಸಬೇಕು. ಯೇಸುವಿಗೆ ಮರಿಯಳು ಜನ್ಮ ಕೊಟ್ಟದ್ದು ಗೋಧಲಿಯಲ್ಲೂ ಛತ್ರದಲ್ಲೂ ಅಲ್ಲ. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಆಕೆ ತನ್ನ ಚೊಚ್ಚಲ ಮಗನನ್ನು ಹೆತ್ತು ಗೋಧಲಿಗೆ ಛತ್ರಕ್ಕೆ ಬರೋದಕ್ಕಿಂತ ಮೊದಲೇ ಆ ಮಗನನ್ನು ಯೇಸುವನ್ನು ತಾಯಿ ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳವನ್ನು ಕೊಡ್ಲಿಲ್ಲ. ಆಗ ಅವ್ರು ಎಲ್ಲಿಗೆ ಹೋದ್ರಂದ್ರೆ, ಆಗ ಅವ್ರು ಗೋಧಲಿಗೆ ಹೋದ್ರು. ಆ ಗೋಧಲಿಯಲ್ಲಿ ಯೇಸುವನ್ನು ಮಲಗಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೆ ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ವಾಕ್ಯವನ್ನು ನಾವು ಯಾವ ರೀತಿ ಸಭೆಗೆ ನಾವು ತಿಳಿಸ್ತಾ ಇದ್ದೀವಿ. ಅದಕ್ಕೆ ಇದನ್ನು ಕುರಿತಾಗಿ ಯೇಸು ಮತ್ತೊಂದು ಬರೆದ ಸುವಾರ್ತೆ 8ನೇ ಅಧ್ಯಾಯ 20ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ, ನರಿಗಳಿಗೆ ಬುದ್ಧಿಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲವಲ್ಲ. ಆ ದಿನದಲ್ಲಿ ಯೇಸು ಜನ್ಮದಿಂದ ಬರಬೇಕಾದ್ರೆ ಆ ದಿನದಲ್ಲಿ ಯೇಸುವಿಗೆ ತಲೆ ಇಡುವಷ್ಟು ಸ್ಥಳವು ಸಹ ಯೇಸುವಿಗೆ ಸಿಗಲಿಲ್ಲ. ಈಗ ದೇವರ ವಾಕ್ಯವನ್ನು ಕೇಳುವಂತ ನೀನು ವಾಕ್ಯವನ್ನು ಓದಿಸಿ ಅದನ್ನು ಸರಿಯಾದಂತ ರೀತಿಯಲ್ಲಿ ನೀನು ಧ್ಯಾನ ಮಾಡಬೇಕು. ಇನ್ನು ಅನೇಕರು ಹೇಳ್ತಾರೆ, ಮೂರನ ದೇಶದ ಜೋಯಿಸರು ಯೇಸುವನ್ನು ನೋಡ್ಲಿಕ್ಕೆ ಗೋಧಲಿಗೆ ಬಂದರು ಎಂಬುದಾಗಿ ಅಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಮತ್ತೊಂದು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ, ನಕ್ಷತ್ರವು ಯೇಸು ಇರುವಂತ ಮನೆ ಮೇಲೆ ಹೋಗಿ ನಿಂತಿತು. ಆ ಯೇಸುವನ್ನು ನೋಡ್ಲಿಕ್ಕೆ ಮೂರನ ದೇಶದ ಜೋಯಿಸರು ಆ ಮನೆಯೊಳಕ್ಕೆ ಹೋದರು ಎಂಬುದಾಗಿ. ಮತ್ತೆ ಇವತ್ತು ನಾವು ಯಾವ ರೀತಿ ಸತ್ಯಾರ್ಥನೂ ಆಗಿತ್ತು ಸಭೆಗಳಿಗೆ ನಾವು ತಿಳಿಸ್ತಾ ಇದ್ದೀವಿ. ಒಂದು ಸಾರಿ ಆಲೋಚನೆ ಮಾಡ್ರಿ, ಮರಿಯಳು ಯೇಸುವಿಗೆ ಜನ್ಮ ಕೊಟ್ಟದ್ದು ಛತ್ರದಲ್ಲೋ ಗೋಧಲಿಯಲ್ಲೂ ಅಲ್ಲ.
ಆಕೆ ಯೇಸುವಿಗೆ ಜನ್ಮ ಕೊಟ್ಟ ಮೇಲೆ ಛತ್ರದ ಬಳಿಗೆ ಗೋದಲಿಯ ಬಳಿಗೆ ಹೋದಳು. ಯೇಸುವನ್ನು ನೋಡ್ಲಿಕ್ಕೆ ಮೂರನ ದೇಶದ ಜೋಯಿಸರು ಹೋಗಿದ್ದು ಗೋದಲಿಗೂ ಛತ್ರಕ್ಕಲ್ಲ. ಮೂರನ ದೇಶದ ಜೋಯಿಸರು ಯೇಸು ನೋಡ್ಲಿಕ್ಕೆ ಹೋಗಿದ್ದು ಆ ಯೇಸುವಿರುವಂತ ಮನೆಗೆ ಹೋದರು. ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ನೀನು ಸ್ಪಷ್ಟವಾಗಿ ಅರ್ಥ ಮಾಡಿಕೋ, ಈ ವಾಕ್ಯದಿಂದ ಸತ್ಯವನ್ನು ತಿಳಿದುಕೋ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.